ಸಮಾಜವಾದಿ ಪಾರ್ಟಿ, ಕರ್ನಾಟಕ ಸ್ಟೇಟ್ ಸಮಾಜವಾದಿ ಪಾರ್ಟಿ, ಕರ್ನಾಟಕ ರಾಜ್ಯ ಅಧ್ಯಕ್ಷರು ರೋಬಿನ್ ಮಾತೇಸ, ಸುವರ್ಣ ಕರ್ನಾಟಕದ ಯೂತ್ ಅಧ್ಯಕ್ಷರು MD ಕಾಸಿಂ ನಾಗೂರ್, ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರು ಮಾರುತಿ ನಾಯ್ಕೋಡಿ, ಕಾಳಗಿ ತಾಲೂಕು ಅಧ್ಯಕ್ಷರು ಬಸವರಾಜ್ ಕಂದಗಳು, ಸೇಡಂ ತಾಲೂಕು ಅಧ್ಯಕ್ಷರಾದ ಸೈಯದ್ ಮೆಹಬೂಬ್ ಹಾಗೂ ಸಮಾಜ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು ಶರಣಪ್ಪ ವಿಶ್ವಕರ್ಮ, ಮುಜೀಬ್ ಖಾನ್, ಫಾರೂಕ್, ಸುರೇಶ್ ಕುಮಾರ್, ಆಜಾದ್ ಖಾನ್, ನಬೀದ್ ಸಾಬ್ ನಾಗೂರ್, ಸರ್ಜಾಪುರ್ ರೋಡ್ ದೊಡ್ಡಕಣ್ಣಳ್ಳಿಯಲ್ಲಿ ಕೂಲಿ ಕಾರ್ಮಿಕರಿಗೆ, ಗುಡಿಸಲಲ್ಲಿ ಇರುವಂಥವರಿಗೆ ಸಮಾಜವಾದಿ ಪಾರ್ಟಿ ವತಿಯಿಂದ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಸ್ವಲ್ಪ ಕಾಣುತ್ತಿದೆಯಾ ಹೊಲಿದು ಸರ್ ಈಗ ಗೋವಾ ತೆಗಿದ ಆಚೆ ತೆಗೀರಿ ಈಗ ಸೈಡಿಗೆ ತೊಗೊಳ್ರಿ ಎಲ್ಲ ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ಇರುವುದು 3 ದಿವಸ, ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ, ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇದ್ರೆ ಜೀವನ ಅದೇ ರೀತಿಯಾಗಿ ಮಾಸ್ಕು ಮತ್ತು ಸ್ಯಾನಿಟೈಸರು, ಸೋಷಿಯಲ್ ಡಿಸ್ಟೆನ್ಸು ಇದೆಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರಾಗಲಿ, ನಮ್ಮ ಬಡ ಕುಟುಂಬವಾಗಲಿ ನಾವು ಎಲ್ಲೆಲ್ಲ ಸಹಾಯ ಮಾಡಿದ್ದೀನೋ ಅಲ್ಲೆಲ್ಲ ಸ್ಯಾನಿಟೈಸರು ಮತ್ತು ಸೋಷಿಯಲ್ ಡಿಸ್ಟೆನ್ಸು ಎಲ್ಲ ಮಾಸ್ಕು ಎಲ್ಲ ಹಾಕ್ಕೊಂಡು ಎಲ್ಲ ನೀವು ಓಡಾಡ್ತಾ ಇರಿ. ಯಾಕೆ ಅಂದರೆ ನಾವು ಇದ್ರೇ ಎಲ್ಲ ನಮ್ಮ ದೇಶ ಇದ್ರೇ ಎಲ್ಲ ಹೆಮ್ಮೆ ರಾಜ್ಯ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಜನತೆ ಆಗಲಿ, ನಮ್ಮ ಇಂಡಿಯಾ ಜನತೆ ಆಗಲಿ ಎಲ್ಲ ನಾವು ಹುಷಾರಾಗಿರೋಣ. ಈ ಕೋವಿಡಲ್ಲಿ, ಮಹಾಮಾರಿ ಕೋವಿಡಲ್ಲಿ ನಾವು ಬಚಾವ್ ಹಾಕ್ಕೊಂಡು, ಇದು ನಾವು ಕೋವಿಡಲ್ಲಿ
ಏನಾರ ಸಮಸ್ಯೆ ಆದರೂ ನಾನು ಇದ್ದೀನಿ, ನೀವು ಏನಾರ ಇದ್ರೆ ಕರೆ ಮಾಡಿ. ಈ ಕಡೆ ಸರ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು. ನಮಸ್ಕಾರ ಎಲ್ಲರಿಗೂ. ಈ ಕೋವಿಡ್ ಸಮಯದಲ್ಲಿ ತುಂಬ ಕಷ್ಟ ಇದೆ ಜನಗಳಿಗೆ. ಈ ಸಮಯದಲ್ಲಿ ನಾವು ಆ ಕೈಲಾಗಂತ ಎಲ್ಲರೂ ಸೇರಿ ಅಳಿವು ಸೇವೆಯನ್ನು ಮಾಡ್ತಾಯಿದ್ದೀವಿ. ಮೊಹಮ್ಮದ್ MD ಕಾಸಿಂ ಅವರು ಸಮಾಜವಾದಿ ಪಾರ್ಟಿ ಹೈದರಾಬಾದ್ ಕರ್ನಾಟಕ ಯೂತ್ ಅಧ್ಯಕ್ಷರು, ಅವ್ರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿದ್ದೀವಿ. ಚಿಕ್ಕ ಅಳಿವು ಸೇವೆ ಮಾಡ್ತಾಯಿದ್ದೀವಿ. ಹೀಗೆ ಮಾಡ್ಕೊಂಡಿರ್ತೀವಿ, ಮುಂದುವರಿತಾ ಇರ್ತೀವಿ. ಈ ಕೋವಿಡ್ ಕ್ಲಿಯರ್ ಆಗೋವರೆಗೂ ನಾವು ಮಾಡ್ತಾನೆ ಇರ್ತೀವಿ. ಡೈಲಿ ಇವತ್ತು ರೇಷನ್ ಕಿಟ್ಟು, ನಾಳೆ ತರಕಾರಿ ಕಿಟ್ಟು, ಇನ್ನೊಂದು ಬೇರೆ ಬೇರೆ ಈ ಥರ ಮಾಡಿಬಿಟ್ಟು ಹಂಚ್ತಾ ಇದ್ದೀವಿ ಕೆಲಸ. ಇದೇ ರೀತಿಗೆ ನಮ್ಮ ಕೆಲಸ ಮಾಡ್ಕೊಂಡು ಮುಂದುವರಿತಾ ಇರ್ತೀವಿ. ಎರಡನ್ನು ಮಾತು ಹೇಳ್ಬಿಟ್ಟು ಮತ್ತು ಜಯಂತಿ जी, ये है कि समाजवादी पार्टी की तरफ से कासिम भाई और सारे कार्यकर्ता जो है गरीबों के लिए यहाँ कुछ अनाज का इंतज़ाम किए हैं। बहुत अच्छी बात है। हर हिंदुस्तानी नौजवान को इस महामारी के वक्त लगना चाहिए। इससे जो है लोगों को फ़ायदा होगा। सारे नौजवान अगर लग जाएंगे तो इंशाअल्लाह सारे गरीबों का मसाला हल हो सकता है। इसलिए सभी हिंदुस्तानी नौजवानों से अपील है कि जहाँ भी मौका मिले वहाँ जो है गरीबों का सेवा करे, गरीब बच्चों का सेवा करे, और जहाँ जैसे मौका मिले अगर कोई बीमार हैं तो उन्हें जो है हॉस्पिटल तक पहुँचाने का काम करे। और ज़्यादा से ज़्यादा हमारे नौजवान, सारे नौजवान हिंदुस्तान के लगे तो इंशाअल्लाह काम आगे बढ़ेगा और किसी को किसी किस्म की परेशानी नहीं होगी। जिस तरह कासिम भाई यहाँ लगे हैं और सारे कार्यकर्ता समाजवादी के लगे हैं, सारे लोग लगे, इंशाअल्लाह आगे बढ़कर और अगर काम का मौका मिलेगा तो समाजवादी पार्टी के लोग भी करेंगे और सारे हमारे हिंदुस्तानी नौजवान करेंगे तो सारी मुश्किलें आसान हो जाएगी इस मजबूरी के वक्त। इंशाअल्लाह हम सारे लोग मिलकर दूसरे की मदद करें। ಓಕೆ. ಇನ್ನೊಂದೇನೆಂದರೆ ಈ ಪಾರ್ಟಿ ಬರೀ UPದಲ್ಲಿ ಇತ್ತು. ಇವಾಗ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಬಂದುಬಿಟ್ಟು ನಿಧಾನಾಗಿ ಬೆಳೀತಾ ಇದೆ, ಚೆನ್ನಾಗಿ ಬೆಳೀತಾ ಇದೆ, ಒಳ್ಳೆ ಕೆಲಸನೂ ಮಾಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಇದೇ ಇನ್ನೇನು ಹೇಳೋದಂದರೆ ಎಲ್ಲ ಯಾರಿಗೂ ಕೆಲಸ ಇಲ್ಲ. ಎಲ್ಲರೂ ನೋಡಿ ಹಿಂದ್ಗಡೆ ನೋಡಿದ್ರೆ ನೀವು ಎಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಆದರೂ ಇಂಥ ಟೈಮಲ್ಲಿ ಬಂದುಬಿಟ್ಟು ಇವರು ಎಲ್ಲ ಮನೆಗೆ ರೇಷನ್ ಕಿಟ್ನ ಹಂಚ್ತಾ ಇದ್ದಾರೆ. ತುಂಬ MD ಕಾಸಿಂ ಆಗಲಿ ಅವ್ರ ನೇತೃತ್ವದಲ್ಲಿ ಎಲ್ಲ ಕೆಲಸ ನಡೀತಾ ಇದೆ. ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಅವ್ರ ಜೊತೆಲಿ ಸೇರಿಬಿಟ್ಟು ನಾವು ಸ್ವಲ್ಪ ಕೆಲಸ ಮಾಡೋಣ ಅಂತ ನಮ್ಮ ಅಭಿಪ್ರಾಯ ಇದೆ. ಧನ್ಯವಾದಗಳು. ಹೇಳಿ. ಹುಡುಗರಿಗೆ ಕ್ಯೂ ನಿಂತ್ಕೊಳ್ಳಿ, ಒಂದು ಚಾಕ್ಲೇಟ್ ಕೊಡೋಣ. ನಂಬರಲ್ಲಿ ಕಾಲ್ ಮಾಡಿ ಏನಿದನ್ನು ಸೌಲಭ್ಯ ನಾವು ಮಾಡೋಣ ಅಂದ್ಬಿಟ್ಟು ಸಮಾಜವಾದಿ ಪಾರ್ಟಿಯಿಂದ ನಮ್ಮ MD ಕಾಸಿಂ ಅವರ ನೇತೃತ್ವದಲ್ಲಿ ನಾವು ಅವ್ರ ಪರವಾಗಿ ಎಲ್ಲ ಕೆಲಸಗಳನ್ನು ನಾವು ಅವರಿಂದ ನಾವು ಇದು ಮಾಡ್ಕೊಂಡಿದ್ದೀವಿ. ನಾವು ಕೂಡ ಕಾಸಿಮರ ಬೆನ್ನೆಲುಬು ನಿಂತಿದ್ದೀವಿ. ಹಾಂ, ಹೆಮ್ಮೆ ಆಗ್ತದೆ. ಒಳ್ಳೆ ಮಾಡ್ತಾ ಇದ್ದೀವಿ. ಇದ್ರೆ ಜೀವನ ಯಾಕೆಂತ ಹೇಳಿದ್ರೆ ಇದು ಮಹಾಮಾರಿ ಕೋವಿಡಲ್ಲಿ ಎಲ್ಲ ಸೋಷಿಯಲ್ ಡಿಸ್ಟೆನ್ಸು ಮತ್ತು ಸ್ಯಾನಿಟೈಸರು ಮತ್ತು ಮಾಸು ಎಲ್ಲ ಹಾಕಬೇಕಂತ ನನ್ನ ಕಳ್ಕಳಿ ಮನವಿ. ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ಬಡವ್ರ ಕುಟುಂಬ, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರಿಗೆ ಎಲ್ಲ ನಾನು ಕಳ್ಕಳಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ಇದು ಮಹಾಮಾರಿ ಕೋವಿಡು ತುಂಬ
ಡೇಂಜರ್ ಅಂತ ಬಂದಿದೆ ನೆಕ್ಸ್ಟು. ಅದೇ ರೀತಿಯಾಗಿ ನಾವೆಲ್ಲ ಸೇಫ್ ಆಗಿರೋಣ ಅಂದ್ಬಿಟ್ಟು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಈಗ ಇನ್ನೊಂದು ಪುಟ್ಟನ ಕೊಡಿ. ಲೋಗೋ ತೆಗೀರಿ ಆಚೆ ತೆಗೀರಿ. ಈ ಕಡೆ ಸೈಡಿಗೆ ತೊಗೊಳ್ರಿ, ಕ್ಯಾಮ್ರಾ ಬರ್ತಾ ಇದೆ ಲೋಗೋ. ಹಾಂ ಓಕೆ. ಕಾಸಿಮ್ ಅಣ್ಣ ಬಂದಿದ್ದರು ಇಲ್ಲಿ ಸಾರು ಪೇದವಲ್ಲಕ್ಕಂತ వచ్చి ರೇಷನು ಲಾಕ್ಡೌನಲ್ಲಿ ಯಾರು ಕೊಟ್ಟಿಲ್ಲ, ಬಂದು ಇವ್ರು ಕೊಟ್ಟು ಹೋಗಿದಾರಪ್ಪ. ನಂಗೆ ಅದೇ ಸಹಾಯ ಮಾಡಿದ್ರೆ ಸಾಕಪ್ಪ. ನಮಸ್ಕಾರ ಎಲ್ಲರಿಗೂ. ನಿಮಿಷ ಒಂದೇ ನಿಮಿಷ.